ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ನಾನು ಗಾನಶ್ರೀ. ಇವತ್ತು ನಾನು ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಶುರು ಮಾಡಿದ್ದೀನಿ. ನೋಡಿ, ನಮ್ಮನೇಲೂ ಶಂಖಪುಷ್ಪ ಹೂ ಬಿಟ್ಟಿದೆ ಒಂದು. ಅದರಲ್ಲಿ ಗ್ರೀನ್ ಟೀ, ಹರ್ಬಲ್ ಟೀ ಮಾಡ್ಕೊಂಡು ಕುಡಿತಾರೆ ನನ್ನ ಹಸ್ಬೆಂಡು. ನನ್ನ ಇಬ್ಬರು ಮಕ್ಕಳು ಕೂಡ ಮಲಗಿದ್ರು. ನನ್ನ ಚಿಕ್ಕ ಮಗಳು ಎದ್ಬಿಟ್ಟಿದ್ದಾರೆ, ದೊಡ್ಡ ಮಗಳು ಎದ್ದಿಲ್ಲ, ಅವನ್ನ ಎಬ್ಬಿಸ್ತಾ ಇದ್ದಾರೆ ನನ್ನ ಮಗಳು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತಾರೆ. ಅದು ಅಭ್ಯಾಸ ಆಗಿಬಿಟ್ಟಿದೆ. ನನ್ನ ಹಸ್ಬೆಂಡ್ ಇಬ್ರಿಗೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ತಕ್ಷಣ ಕುಡಿಯೋದು ಡೈಲಿ ರೂಟೀನ್ ಆಗಿಬಿಟ್ಟಿದೆ. ವಿಡಿಯೋ ಕೊನೆವರೆಗೂ ನೋಡಿ. ನನ್ನ ಮಕ್ಕಳ ಜೊತೆ ಡೇ ಹೇಗೆ ಸ್ಪೆಂಡ್ ಮಾಡ್ತೀನಿ, ಹೇಗೆ ಕಾಲ ಕಳಿತೀನಿ ಅಂತ ನೋಡ್ಕೊಂಡು ಬನ್ನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ತಿಂಡಿ ಅಂತ ಏನು ಮಾಡೋಕ್ಕೆ ಹೋಗಿಲ್ಲ. ಕಾಯಿ ಬಜ್ಜಿ, ಜೀರಿಗೆ ಬಜ್ಜಿ ರೆಡಿ ಮಾಡಿಕೊಂಡೆ. ಮೊದಲಿಗೆ ಒಂದು ಬಾಣಲಿಗೆ ಈರುಳ್ಳಿ, ಎಣ್ಣೆ, ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಪೇಸ್ಟ್. ನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ಕೊಂಡು ಒಂದು ಗ್ರೈಂಡ್ ಪೇಸ್ಟ್ ಮಾಡ್ಕೊಬೇಕು. ನಂತರ ಅದೇ ಬಾಣಲಿಗೆ ಎಣ್ಣೆ, ಕರಿಬೇವಿನ ಸೊಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಒಂದೆರಡು ಬಾರಿ ಕುದಿಸಿದ್ರೆ ಕಾಯಿ ಬಜ್ಜಿ, ಜೀರಿಗೆ ಬಜ್ಜಿ ರೆಡಿ. ಎಲ್ಲರಿಗೂ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಮಾಡಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಕ್ಕೆ ಬಿಡು, ನನಗೆ ರುಚಿಯಾಗಿರುತ್ತೆ. ಏನು ಮಾಡ್ತಿರೋದು? ಕೆಳಗಡೆ ಹೋಗಿ ಓಡ್ ಬನ್ನಿ, ಆಚೆ ಬನ್ನಿ, ಆಚೆ ಬನ್ನಿ. ಎಲ್ಲೋಗೋಣ? ಅಕ್ಕನ ಕರ್ಕೊಂಬರೋಣ? ಹಾಂ, ಬಾ ಹೋಗೋಣ, ಬಾ. ಫ್ರೆಂಡ್ಸು ಜೊತೆಲೆ ಆಟ ಆಡ್ತಾಯಿದ್ರು. ಈಗ ಜೊತೆಲೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇಬ್ಬರು. ಪಾಲಕ್ ತೊಕ್ಕು ರೆಡಿ. ಇನ್ನು ನನ್ನ ಮಗಳು ಸ್ಕೂಲಿಂದ ಬರೋಷ್ಟರಲ್ಲಿ ಪಾಲಕ್ ತೊಕ್ಕು ಅಥವಾ ಚಪಾತಿ ಮತ್ತು ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗ ಕೂಡ ಆಗುತ್ತೆ. ಮಕ್ಕಳು ತಿನ್ನಲ್ವಲ್ಲ ಸೊಪ್ಪುಗಳನ್ನ, ಆಗ ಈ ಥರ ಮಾಡಿ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ, ತಿಂತಾರೆ.